ನಿತ್ಯಾನಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಸದಾ ನಗಿಸ್ತಾ ಇರೋ ನಾಯಕ ಬಾಳೆಸರು ವಿನಾಯಕ. ನೋಡಿ, ಜೀವನದಲ್ಲಿ ಎಲ್ಲರಿಗೂ ನಾವು ಗೌರವ ಕೊಡಬೇಕು. ಯಾಕೆಂದರೆ ದೊಡ್ಡವರು ಹೇಳಿದ್ದಾರೆ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ನಾವು ಗೌರವ ಕೊಟ್ಟರೆ ಅವ್ರು ನಮ್ಗೆ ಗೌರವ ಕೊಡ್ತಾರೆ. ಈ ಗೌರವ ಕೊಡೋದು ತುಂಬ ಒಳ್ಳೆಯದು. ಹಾಗೆ ಅದ್ರ ಜೊತೆನೇ ಈ ಆದರ ಆತಿಥ್ಯ ಅಂತ ಹೇಳ್ತೀವಲ್ಲ, ಆತಿಥ್ಯ ಮಾಡೋದು. ಮನೆಗೆ ಯಾರು ನೆಂಟರು ಬಂದರೆ ಆತಿಥ್ಯ ಮಾಡೋದು ತುಂಬ ಒಂದು ಒಳ್ಳೆಯ ಸಂಪ್ರದಾಯ. ಯಾಕೆಂದರೆ ಮನೆಗೆ ಬಂದವ್ರನ್ನ ಅದರ ಆತಿಥ್ಯ ನೀವು ಮಾಡಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರಲ್ಲ. ಹೀಗೆ ನೋಡಿ, ಈ ಗೌರವ ಹೇಗಿರಬೇಕು. ಈಗ ಆದರ ಆತಿಥ್ಯ ಅಂತ ತಕ್ಷಣ ನೆನಪಾಯ್ತು. ಬೆಂಗಳೂರಲ್ಲಿ ನೀವು ಆದರ ಆತಿಥ್ಯ ಅಂತ ಹೇಳೋಕೆ ಹೋದರೆ ಅವ್ರು ಹೇಳೋದು ಆದರ ಆತಿಥ್ಯ ಅಂತ. ನೀವು ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡಿ, ಮತ್ತು ಕೊನೆಯಲ್ಲಿ ಹೇಳೋದು ಆದರ ಆತಿಥ್ಯನೇ. ನಾನು ನನ್ನ ಫ್ರೆಂಡಿಗೆ ಹೇಳ್ಕೊಟ್ಟೆ ಚೇಂಜ್ ಮಾಡೋಣ ಅಂತ ನೋಡಿದೆ. 100 ಸಲ ಹೇಳ್ಕೊಟ್ಟೆ, ಮತ್ತು 101ನೇ ಸಲ ಹೇಳಿದ್ದು ಆದರ ಆತಿಥ್ಯ ಅಂತಲೇ ಅಂದ. ಸರಿ ಬಿಟ್ಟೆ, ಅಲ್ಲಿಗೆ ಏನಾರು ಮಾಡಲಿ ಅಂತ, ಆತಿಥ್ಯಾರು ಮಾಡಲಿ ಅಂತ. ಹೀಗೆ ನಾವು ಬೆಂಗಳೂರಲ್ಲಿ ಅದು ವಿಷಯನೇ ಬೇರೆ ಬಿಡಿ. ಬೆಂಗಳೂರಲ್ಲಿ ಆತಿಥ್ಯ ಮಾಡೋದು, ಯಾಕೆಂದರೆ ಬೆಂಗಳೂರಿನ ಆ ಒಂದು ದಿನಚರಿನೇ ಬೇರೆ ಥರ ಇರುತ್ತೆ. ಆದರೆ ಆತಿಥ್ಯ ಮಾಡೋಕ್ಕೆ ಟೈಮ್ ಇರಲ್ಲ. ನೀವು ಅಕಸ್ಮಾತ್ತಾಗಿ ನಿಮ್ಮ ಪರಿಚಯದವ್ರ ಮನೆ ಎದುರುಗಡೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪರಿಚಯದವ್ರು ಇರ್ಬೋದು, ನೆಂಟರು ಇರ್ಬೋದು, ಅವ್ರ ಮನೆ ಎದುರುಗಡೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಚಾನಕ್ಕಾಗಿ ನಿಮ್ಮ ನೆಂಟರು ವಿಂಡೋದಲ್ಲಿ ಹಿಂಗೆ ನೋಡ್ತಾರೆ, ಓ ಹೋಗ್ತಾ ಇದ್ದಾರೆ, ಓ ನಮ್ಮನೆ ಬಂದರೂ ಬರ್ಬೋದು, ಓ ನಂಗೆ ಬೇರೆ ಟೈಮ್ ಬೇರೆ ಇಲ್ಲ, ಬಾಗ ಹಾಕ್ಬಿಡ್ತಾರೆ. ಎಲ್ಲ ಅದರ ಆತಿಥ್ಯ ಮಾಡೋದು. ಅದೇ ಹಳ್ಳಿ ಕಡೆ ಹೋಗಿ ನೀವು ರೋಡಲ್ಲಿ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ರು, ಬರ್ರೇ ಚೆನ್ನಾಗಿದ್ದೀರ ಅಂತ ಕರ್ಕೊಬಂದು ಪಾಪ ಅದರ ಆತಿಥ್ಯ ಮಾಡ್ತಾರೆ. ಈ ಬೆಂಗಳೂರಲ್ಲಿ ಟೈಮ್ ಇಲ್ಲ ರೀ, ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು ಮನೆಗೆ ಹೋಗ್ಬೇಕಂದ್ರೆ. ಯಾಕೆಂದರೆ ಹೆಂಡತಿ ಸಾಫ್ಟ್ವೇರ್, ಗಂಡ ಹಾರ್ಡ್ವೇರ್, ಮಗು ಅಂಡರ್ವೇರ್ ಹಾಕ್ಕೊಂಡು ಬೇಬಿ ಸಿಟ್ಟಿಂಗಲ್ಲಿರುತ್ತೆ. ಮನೇಲಿ ಯಾರಿಲ್ಲ, ಯಾರಿಗೂ ಕೆಲಸನೂ ಇಲ್ಲ. ಈ ಥರ ಆಗಿಬಿಡುತ್ತೆ. ಆವಾಗ ಮನೆಯಲ್ಲಿ ಆದರ ಆತಿಥ್ಯ ಮಾಡೋದು ಅಭ್ಯಾಸ ಆಗುತ್ತೆ. ನೀವು ಅಕಸ್ಮಾತಾಗಿ ಕಷ್ಟಪಟ್ಟು ವೀಕೆಂಡಲ್ಲಿ ಅವ್ರ ಮನೆಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ನೀವು ಹೋಗಿ, ಗೊತ್ತಿಲ್ಲ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ, ಫೋನ್ ಮಾಡಿಲ್ಲ ನಾನು ಬರ್ತೀನಿ ಅಂತ, ಆದರೂ ಹೋದ್ರಿ ಅಂತ ಇಟ್ಕೊಳ್ಳಿ. ಹೋಗಿ ಬೆಲ್ ಮಾಡಿದರೆ ಬಾಗಿಲು ತೆಗೆಯಲ್ಲ. ಯಾಕೆಂದರೆ ಯಾವುದೋ ಮಾರ್ಕೆಟಿಂಗ್ನವ್ರು ಇರ್ಬೋದು, ಇನ್ಯಾವುದೋ ಅಡ್ರೆಸ್ ಕೇಳೋಕೆ ಬಂದಿರ್ಬೋದು, ಯಾಕೆ ಬಾಗಿಲು ತೆಗಿಬೇಕು ಅಂತ ಬಾಗಿಲೇ ತೆಗೆಯಲ್ಲ. ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು. ಇನ್ನು ಬೆಂಗಳೂರು ಇನ್ನೊಂದು ಥರ ಇದೆ ಬಾಗಿಲು ತೆಗೆಯೋದು. ನಾನೊಬ್ಬರು ಮನೆಗೆ ಹೋಗಿದ್ದೆ. ಸಾಮಾನ್ಯವಾಗಿ ಬಾಗಿಲು ಹೇಗಿರುತ್ತೆ ಅಂದರೆ, ಹೀಗೆ ಬಾಗಿಲಿರುತ್ತೆ, ಈ ಕಡೆ ಒಂದು ವಿಂಡೋ, ಈ ಕಡೆ ಒಂದು ವಿಂಡೋ. ನಾನು ಹೋಗಿ ಬೆಲ್ ಮಾಡಿದೆ. ಬೆಲ್ ಮಾಡಿದ ತಕ್ಷಣ ಆ ಮನೇಲಿ ಮೋಸ್ಟ್ಲಿ ತಾಯಿ ಮಗಳು ಇಬ್ಬರೇ ಇರ್ತಾರೆ ಅನಿಸುತ್ತೆ. ಈ ಕಡೆ ವಿಂಡೋದಲ್ಲಿ ಬಂದು ಕರ್ಟನನ್ನು ಸರಿಸಿ ಕೇಳಿದ್ಲು, ಯಾರು ಬೇಕಾಗಿತ್ತು ಅಂತ. ಈ ಕಡೆ ವಿಂಡೋದಲ್ಲಿ ತಾಯಿ, ಯಾರು ಬೇಕಾಗಿತ್ತು ಅಂತ. ಹಾಂ, ಯಾರು ಬೇಕಾಗಿತ್ತು, ಮತ್ತೆ ಯಾರು ಬೇಕಾಗಿತ್ತು ಅಂದರು. ತಾಯಿ ಮತ್ತೆ ಯಾರು ಬೇಕಾಗಿತ್ತು ಅಂತ. ನಾನು ಯಾರು ಬೇಡಪ್ಪ ಅಂಥೇಳಿ ವಾಪಸ್ ಬಂದೆ. ಅಂದರೆ ನಾವೇನೋ ಕೆಲಸಕ್ಕೆ ಹೋಗಿರ್ತೀವಿ, ಅಲ್ಲೇನೋ ಆಗೋದು ಬೇರೆ ಥರ, ಅಲ್ಲಿ ಆದರ ಆತಿಥ್ಯ ಸಿಗಲ್ಲ. ನಾವು ವಿಂಡೋದಲ್ಲೇ ಎಲ್ಲ ಕೆಲಸ ಆಗುತ್ತೆ. ಹೀಗೆ ನಾವು ಆದರ ಆತಿಥ್ಯವನ್ನು ನಾವು ತುಂಬ ವಿಶೇಷವಾಗಿ ನೋಡೋಕ್ಕೆ ಹೋದರೆ ಬೆಂಗಳೂರಲ್ಲಿ ಅದು ತುಂಬ ವಿಶೇಷ. ಯಾಕೆಂದರೆ ಬೆಂಗಳೂರಲ್ಲಿ ಎಲ್ಲ ಥರದ ಜನಗಳಿದ್ದಾರೆ. ಈ ಜಗತ್ತಿನಲ್ಲಿ ಎಷ್ಟು ಥರದ ಪ್ರೊಫೆಷ್ನಲ್ಸ್ ಇದ್ದಾರೆ, ಎಷ್ಟು ಥರದ ಕೆಲಸ ಮಾಡೋರಿದ್ದಾರೆ, ಕೆಲಸಗಾರಿದ್ದಾರೆ, ಅಷ್ಟು ಜನ ಬೆಂಗಳೂರಲ್ಲಿದ್ದಾರೆ. ಅವ್ರವ್ರ ಮನೆಗೆ ನಾವು ಹೋದಾಗ ನಮಗೆ ಸಿಗುವ ಆದರ ಆತಿಥ್ಯ, ಅಂದರೆ ನಮ್ಮನ್ನು ಆತಿಥ್ಯ ಮಾಡೋದು, ಅದು ಯಾವ್ಯಾವ ರೀತಿ ಇರುತ್ತೆ ನೋಡೋಣ. ಇವಾಗ ನೀವು ಉದಾಹರಣೆಗೆ ಬೆಂಗಳೂರಲ್ಲಿ ಸಾಮಾನ್ಯ ಗೊತ್ತು ನಿಮಗೆ, ಅರ್ಚಕ್ರ ಮನೆ ತುಂಬ ಇದೆ. ಅರ್ಚಕ್ರ ಮನೆಗೆ ಹೋದರೆ ಅವ್ರು ಆದರ ಆತಿಥ್ಯ ಮಾಡೋದೇ ಬೇರೆ ಥರ. ಅವ್ರ ಮನೆಗೆ ಹೋದರೆ ಯಾವ ರೀತಿ ಆದರ ಆತಿಥ್ಯ ಇರುತ್ತೆ ನೋಡಿ. ಹೋಗಿ ಬೆಲ್ ಮಾಡ್ತೀರ, ಅರ್ಚಕ್ರು ಬಂದು ಬಾಗಿಲು ತೆಗಿತಾರೆ, ಸರಿ ಮಾಡ್ಕೊಂಡು ಒಳಬಾ, ಯಾವತ್ತು ಬಂದಿದೀಯಾ, ಹೇಗೆ ಬಂದಿದೀಯಾ, ಬಸ್ನಲ್ಲಿ ಬಂದಿದೀಯಾ, ಕಾರಲ್ಲಿ ಬಂದಿದೀಯಾ, ಟ್ರೈನಲ್ಲಿ ಬಂದಿದೀಯಾ, ಅಥವಾ ನೀನು ನಡ್ಕೊಂಡು ಬಂದಿದೀಯಾ, ಕೂತುಕೋ, ನಿಮಗೆ ಏನು ಬೇಕಾಗಿತ್ತು ತಗೋ, ತೀರ್ಥ ಪ್ರಸಾದ ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತ ತೀರ್ಥ ಪ್ರಸಾದ ಕೊಡ್ತಾರೆ. ಅದಾದಮೇಲೆ ಭಾಳ ಟೈಮು ಇಟ್ಕೊಂಡು ಬಂದಿಲ್ಲ, ನೀವು ತುಂಬ ಗಡಿಬಿಡಿಯಲ್ಲಿ ಬಂದುಬಿಟ್ಟಿದೀಯಾ, ಈಗ ಹೇಗೆ ಹೋಗ್ತೀಯಾ, ವಿಜಯನಗರಕ್ಕೆ ಹೋಗ್ತೀಯಾ, ರಾಜಾಜಿನಗರಕ್ಕೆ ಹೋಗ್ತೀಯಾ, ಮಲ್ಲೇಶ್ವರಂಗೆ ಹೋಗ್ತೀಯಾ, ವೈಟ್ ಫೀಲ್ಡಿಗೆ ಹೋಗ್ತೀಯಾ, ಇನ್ನೆಲ್ಲಿ ಹೋಗ್ತೀಯಾ, ಜಯನಗರಕ್ಕೆ ಹೋದರೆ ತುಂಬ ನಿಮಗೆ ಹತ್ತಿರ ಆಗುತ್ತೆ, ಇನ್ನೂ ನೀವು ತಡ ಮಾಡ್ಕೋಬೇಡ, ಮತ್ತೆ ನೀನು ಬರ್ಬೋದು ನಮ್ಮ ಮನೆಗೆ ಅಂತ ಹೇಳಿ ನಮ್ಮನ್ನು ಜಾಗ ಮಾಡಿ ಖಾಲಿ ಮಾಡಿ ಕಳಿಸ್ತಾರೆ. ಕಾಫಿ ಟೀ ಇಲ್ಲ, ತೀರ್ಥ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಬಂದರೆ ಆಯ್ತು, ಅದರ ಆತಿಥ್ಯ ಮುಗೀತು. ಹೀಗೆ ನೀವು ಹಾಗೆ ಬೇರೆ ಬೇರೆ ಮನೆಗೆ ಹೋದರೆ, ಅದೇ ನೀವು ಬೆಂಗಳೂರಲ್ಲಿ ನೋಡ್ಬೋದು, ಯಕ್ಷಗಾನ ಕಲಾವಿದರು ಇದ್ದಾರೆ. ನಮ್ಮೂರವರು ಪಾಪ ತುಂಬ ಆತ್ಮೀಯರು, ಯಕ್ಷಗಾನ ಮಾಡಿ ತುಂಬ ಅಭ್ಯಾಸ. ಅವ್ರ ಮನೆಗೆ ಒಂದು ಸಲ ನಾನು ಹೋಗಿದ್ದೆ. ನಾನು ಹೋಗಿ ಅವ್ರ ಮನೆಗೆ ಹೋಗದೆ ತುಂಬ ವರ್ಷ ಆಗಿತ್ತು. ಪಾಪ ತುಂಬ ಆತ್ಮೀಯವಾಗಿ ನನ್ನನ್ನು ಮಾಡ್ಕೊಂಡು, ಯಾಕೆಂದ್ರೆ ಅವರು ಯಕ್ಷಗಾನ ಕಲಾವಿದರು.
ಹೋಗಿ ಬೆಲ್ ಮಾಡಿದೆ. ಬೆಲ್ ಮಾಡಿದ ತಕ್ಷಣ ಜಸ್ಟ್ ಬಾಗಿಲು ತೆಗೆದರು. ನೀನು ಬರುತ್ತೀಯ ಅನ್ನುವಂತಹ ಒಂದು ವಿಷಯವನ್ನು ನಾನು ಮನದಲ್ಲಿ ಇಟ್ಟುಕೊಂಡು ಇವತ್ತು ನಾನು ಮನೆಯಲ್ಲಿ ಇದ್ದೆ. ಎಲೆ ವಿನಾಯಕ ಬಾ ಒಳಗೆ, ಬಂದು ಕುಳಿತುಕೋ ನಮ್ಮ ಮನೆಗೆ ಅಂದರು. ಹೋಗಿ ಕೂತ್ಕೊಂಡೆ. ಆಯ್ತಪ್ಪ. ಮತ್ತೆ ಹೇಳಿದರು, ನೀನು ಇವತ್ತು ನಮ್ಮ ಮನೆಗೆ ತುಂಬ ಅಪರೂಪವಾಗಿ ಬಂದಿದ್ದೀಯ. ಎಷ್ಟು ವರ್ಷಗಳು ಕಳೆದಿದ್ದವು ವಿನಾಯಕ. ಆದ್ದರಿಂದ ನಾನು ನಿಮ್ಮ ಮನೆಗೆ ಬರಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೆ. ಆದರೆ ಈ ಟ್ರಾಫಿಕ್ ಜಾಮಿನಿಂದಾಗಿ ನಿಮ್ಮ ಮನೆಗೆ ಬರಲಿಕ್ಕೆ ಆಗಲಿಲ್ಲ ವಿನಾಯಕ. ಓಹೋ, ಇವತ್ತು ನೀನು ನಮ್ಮ ಮನೆಗೆ ಬಂದಿದ್ದೀಯ 2 ವರ್ಷಗಳ ನಂತರದಲ್ಲಿ. ತುಂಬ ಸಂತೋಷವಾಗಿದೆ. ನಿನಗೆ ಏನು ಕೊಡಲಿ? ಕಾಫಿ ಇದೆ, ಟೀ ಇದೆ, ಹಾರ್ಲಿಕ್ಸ್ ಇದೆ, ಬೋರ್ನ್ವಿಟಾ ಇದೆ, ಮೇಕೆ ಹಾಲಿದೆ, ಎಮ್ಮೆ ಹಾಲಿದೆ, ಎಲ್ಲವೂ ನಮ್ಮ ಮನೆಯಲ್ಲಿ ಲಭ್ಯವಾಗಿದೆ. ನಿನಗೆ ಮನಸ್ಸಿಗೆ ಬಂದದ್ದನ್ನು ಬೇಡಿಕೋ. ಕಾಫಿ ಬೇಕು ಅಂತ ಹೇಳಿದ್ದೀಯಾ? ಎಲೈ ಶಕುಂತಲ, ಕಾಯ್ಟು ಕಾಫಿಯನ್ನು ತೆಗೆದುಕೊಂಡು ಬಂದು ವಿನಾಯಕನಿಗೆ ಕೊಡು. ಕಾಫಿ ತಂದು ಕೊಟ್ಟರು. ಇಷ್ಟು ಚೆನ್ನಾಗಿ ಮಾಡಿದರು ಪಾಪ. ಅದರ ಆತಿಥ್ಯನ ನಾನು ತುಂಬ ಖುಷಿಪಟ್ಟೆ. ಯಾಕೆಂದರೆ ನಾನು ಯಕ್ಷಗಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ತುಂಬ ವರ್ಷದಿಂದ. ಅವ್ರ ಮನೆಯಲ್ಲೇ ಹೋಗಿ ಯಕ್ಷಗಾನ ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಹೀಗೆ ನಾವು ಎಲ್ಲ ಕಲಾವಿದ್ರ ಮನೆಗಿರ್ಬೋದು, ಕೆಲಸಗಾರರ ಮನೆಗಿರ್ಬೋದು ಹೋದರೆ ಅಲ್ಲಿ ನಡೆಯುವಂಥ ಆದರ ಆತಿಥ್ಯ ತುಂಬ ಚೆನ್ನಾಗಿರುತ್ತೆ. ಹೀಗೆ ನಾವು ನೋಡ್ತಾ ಹೋದಾಗ ಈ ಬೆಂಗಳೂರಲ್ಲಿ ಮತ್ತೊಂದು ದೊಡ್ಡ ಉದ್ಯಮ ಅಂದರೆ ಈ ಹೋಟೆಲ್ ಉದ್ಯಮ. ಈ ಹೋಟೆಲ್ ಉದ್ಯಮದವ್ರ ಮನೆಗೆ ಹೋದರೆ ಹೇಗಿದೆ? ಹೋಟೆಲ್ ಉದ್ಯಮದವರು ಯಾಕೆಂದರೆ ಸಾಮಾನ್ಯವಾಗಿ ಅವರು ಹೋಟೆಲಲ್ಲಿ ಮಾಲೀಕರು, ಅವರಿಗೆ ಮನೆಯಲ್ಲಿರ್ಬೋದು, ಹೋಟೆಲಲ್ಲಿ ಬೇಕೇ ಆಗುತ್ತೆ. ಸಪ್ಲೈಯರ್ಸ್ ಇಟ್ಕೊಂಡು ಅಭ್ಯಾಸ. ಅವ್ರ ಮನೆಗೆ ಹೋದೆ, ಇದು ನನಗೆ ಅನುಭವ ಆಗಿದೆ. ಅವ್ರ ಮನೆಗೆ ಹೋಗಿ ಬೆಲ್ ಮಾಡಿದೆ, ಬಾಗಿಲು ತೆಗೆದ್ರು. ಒಳಗಡೆ ಹೋಗಿ ಕುತ್ಕೋತಾ ಇದ್ದೀನಿ. ಸೋಫಾ ಇತ್ತು, ಸೋಫಾದ ಎದುರುಗಡೆ ಕುತ್ಕೋತಾ ಇದ್ದೀನಿ. ಎದುರುಗಡೆ ಒಂದು ಟೇಬಲ್ ಇತ್ತು. ಒಂದು ಮನುಷ್ಯ ಬಂದ, ನೀರು ಗ್ಲಾಸ್ ಇಟ್ಕೊಂಡ, ಠಕ್ನ ಬಂದಿಟ್ಟ. ಏನು ಕೊಡಲಿ ಅಂದ. ಅರೆ, ನನಗನ್ನಿಸ್ತು ನಾನು ಹೋಟ್ಲಿಗೆ ಬಂದಿದ್ದೀನಾ ಮನೆಗೆ ಬಂದಿದ್ದೀನಾ, ಏನು ಕೊಡಲಿ ಅಂದ. ಮತ್ತೆ ಯಜಮಾನರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಹೇಳಬೇಡ, ಸಂಕೋಚ ಬೇಡ, ಹೇಳು ವಿನಾಯಕ ಅಂದ. ನಾನು ಏನೇನಿದೆ ಅಂದೆ. ಮಸಾಲೆ ದೋಸೆ, ಖಾಲಿ ದೋಸೆ, ಇಡ್ಲಿ, ವಡ, ಉತ್ತಪ್ಪ, ರಾಗೆ ಬಾತ್, ಆ ಬಾತ್, ಈ ಬಾತ್, ಕಾಫಿ, ಟೀ, ಹಾರ್ಲಿಕ್ಸ್, ಬೋರ್ನ್ವಿಟಾ ಎಲ್ಲ ಇದೆ ಅಂದ. ಅರೆ, ನನಗೆ ಮತ್ತೆ ಡೌಟ್ ಆಯಿತು. ಬೇಡಪ್ಪ, ಏನು ಬೇಡ ಅಂದೆ. ಮತ್ತೆ ಯಜಮಾನ ಸಂಕೋಚ ಬೇಡ, ಹೇಳು ಅಂದರು. ಮತ್ತೇನೇನಿದೆ ಕೇಳಿದೆ. ಇಡ್ಲಿ, ವಡ, ಖಾಲಿ ದೋಸೆ, ಉತ್ತಪ್ಪ, ರವಾ ದೋಸೆ, ಆನಿಯನ್ ದೋಸೆ, ಆ ಬಾತ್, ಈ ಬಾತ್, ಕಾಫಿ, ಟೀ, ಹಾರ್ಲಿಕ್ಸ್, ಬೋರ್ನ್ವಿಟಾ ಎಲ್ಲ ಇದೆ ಅಂದ. ಸರಿ, ನಾನು ಯಜಮಾನ ಅಂತ ಕೇಳಿದೆ. ಅಲ್ಲ ಸರಿ, ಏನು ಮನೆಗೆ ಬಂದವರಿಗೆಲ್ಲ ಇಷ್ಟೊಂದು ಐಟಮ್ ಕೊಡ್ತೀರಲ್ಲ, ಏನು ಅಷ್ಟೊಂದು ಐಟಮ್ ಕೊಡ್ತೀರಾ ಅಂದೆ. ಯಜಮಾನ್ರು ಅವಾಗ ಹೇಳಿದರು, ಏನಿಲ್ಲಪ್ಪ, ಈಗ ಹೋಟ್ಲಲ್ಲಿ ಇವಾಗ 3-4 ದಿವಸದಿಂದ ಖಾಲಿ ಆಗಿರಲ್ಲ, ಹೆಚ್ಚಿಗೆ ಇರುತ್ತೆ, ಒಂದು ವಾರದಿರುತ್ತೆ, ಅದೆಲ್ಲ ಮನೆಗೆ ತಂದಿಡ್ತೀವಿ. ಮನೆಗೆ ನಿಮ್ಮಂಥವ್ರು ಬರ್ತಾರಲ್ಲ ಅವರಿಗೆ ಬಡಿಸ್ತೀವಿ ಅಂದರು. ನಾನು ಸಾಕಪ್ಪ, ಸರಿ, ನನಗೇನು ಬೇಡ, ನನಗೆ ಟೈಮೂ ಇಲ್ಲ ಸರ್ ಅಂತೇಳಿ ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಬಂದೆ. ಹೀಗೆ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಆದರ ಆತಿಥ್ಯ ಅನ್ನೋದು ಎಲ್ಲ ಕಡೆಯೂ ಬೇರೆ ಬೇರೆ ಥರನೇ ಸಿಗುತ್ತೆ. ಹೀಗೆ ನಾವು ಮುಂದುವರ್ಸ್ಕೊಂಡು ಹೋದಾಗ ಒಂದು ಸಲ ನಾನು ಪೊಲೀಸ್ ಅವ್ರ ಮನೆಗೆ ಹೋಗಿದ್ದೆ. ನಿಮ್ಗೆ ಗೊತ್ತಲ್ಲ, ಪೊಲೀಸ್ ಅವ್ರದ್ದು ಪಾಪ ಅವ್ರ ಡ್ಯೂಟಿ ಮಾಡಿ ಎನ್ಕ್ವೈರಿ ಮಾಡೋದು, ಬೇರೆ ಏನಿಲ್ಲ. ಪಾಪ ಅವರು ಚೆನ್ನಾಗೇ ಮಾಡಿರ್ತಾರೆ ಅದರ ಆತಿಥ್ಯನ, ಅದು ನಮ್ಗೆ ಎನ್ಕ್ವೈರಿ ಥರ ಅನ್ಸುತ್ತೆ. ಅವ್ರ ಮನೆಗೆ ಹೋಗಿದ್ದೆ. ಅವ್ರು ಹೇಳಿದರು, ಹೋದ ತಕ್ಷಣ ಕೂತ್ಕೊಂಡೆ. ಹೇಗೆ ಬಂದೆಯಪ್ಪ, ಹೇಗೆ ಬಂದೆ? ಪ್ರೀತಿಯಿಂದನೇ ಕೇಳ್ತಾರೆ, ಬಟ್ ನಮಗೆ ಅದು ಎನ್ಕ್ವೈರಿ. ಬೈಕಲ್ಲಿ ಬಂದಿದ್ದೀಯಾ? ಬೈಕ್ ಯಾರದು? ನಿಂದನಾ? ಆರ್ ಸಿ ಬುಕ್ಕೆಲ್ಲ ಇದೆಯೇನಪ್ಪ? ಬೈಕ್ ಯಾವತ್ತು ತೊಗೊಂಡಿದ್ದು? ಕಾಫಿ ಕುಡಿಯಲ್ಲ ಅಂತೀಯ, ಟೀ ಯಾಕೆ ಕುಡಿತೀಯ? ಆದರೆ ಅವ್ರ ಪಾಪ ಪ್ರೀತಿಯಿಂದನೇ ಕೇಳ್ತಾರೆ, ಅವ್ರ ಧ್ವನಿ ಹಾಗಿರುತ್ತೆ. ಮುಂದೆ ಯಾರ್ಯಾರ ಮನೆಗೆ ಹೋದಾಗ ಯಾವ್ಯಾವ ರೀತಿ ಆದರ ಆತಿಥ್ಯ ನಮಗೆ ಸಿಗುತ್ತೆ ಅಂತ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ.